ಈ ಸೊಪ್ಪು ನಾವು ನಡ್ಕೊಂಡು ಹೋಗುವಂಥ ದಾರಿಗಳಲ್ಲಿ, ಅಕ್ಕಪಕ್ಕದ ಒಂದು ಹೊಲ ಗದ್ದೆಗಳಲ್ಲಿ ಯಥೇಚ್ಛವಾಗಿ ಸಮೃದ್ಧವಾಗಿ ಬೆಳೆದು ನಿಂತಿರುತ್ತೆ. ಈ ಸೊಪ್ಪು ನೋಡೋದಕ್ಕೆ ದಂಟಿನ ಸೊಪ್ಪಿನ ಹಾಗೇ ಇರುತ್ತೆ. ಆದರೆ ಇದನ್ನು ನಮ್ಮ ಹಳ್ಳಿ ಕಡೆ ಪೇಟೆ ದಂಟಿನ ಸೊಪ್ಪು ಅಂತ ಕರಿತೀವಿ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ದೈನಂದಿನ ಅಡುಗೆಯಲ್ಲಿ ಬಳಸಲಾಗುವ ಅತ್ಯಂತ ಪೌಷ್ಟಿಕ ಹಾಗೆ ರುಚಿಕರವಾದಂತಹ ಒಂದು ಹಸಿರು ಸೊಪ್ಪು. ಈ ಸೊಪ್ಪನ್ನು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅರಿವೆ ಸೊಪ್ಪು ಅಂತ ಕೂಡ ಕರೀತಾರೆ. ಈ ಒಂದು ಸೊಪ್ಪಿನ ಒಂದು ಆರೋಗ್ಯದ ಒಂದು ಪ್ರಯೋಜನಗಳನ್ನು ನೋಡೋದಾದರೆ, ಈ ಸೊಪ್ಪು ಪೋಷಕಾಂಶಗಳ ಗಣಿ ಅಂತಲೇ ಹೇಳ್ಬೋದು. ಈ ಸೊಪ್ಪಲ್ಲಿ ವಿಟಮಿನ್ ಎ, ಸಿ, ಕೆ, ಕಬ್ಬಿಣಾಂಶ ಹಾಗೆಯೇ ಕ್ಯಾಲ್ಸಿಯಂ ಅಂಶ, ಫೈಬರು ಸಮೃದ್ಧವಾಗಿರೋದ್ರಿಂದ ಪೋಷಕಾಂಶಗಳ ಗಣಿ ಅಂತಲೇ ಹೇಳ್ಬೋದು. ಈ ಪೇಟೆ ದಂಟಿನ ಸೊಪ್ಪಲ್ಲಿ ಹೆಚ್ಚಿನದಾಗಿ ಕಬ್ಬಿಣಾಂಶ ಇರೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಕೂಡ ನೆರವಾಗುತ್ತೆ. ಹಾಗೆಯೇ ರಕ್ತಹೀನತೆ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ನಾವು ದಿನನಿತ್ಯ ಈ ಸೊಪ್ಪನ್ನು ಬಳಸ್ತಾ ಬಂದರೆ. ಹಾಗೆಯೇ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಾಗಿಸುತ್ತೆ. ಪೇಟೆ ದಂಟಿನ ಸೊಪ್ಪಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಮಲಬದ್ಧತೆಯನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ಇದರಲ್ಲಿ ಇರುವಂಥ ಕ್ಯಾಲ್ಸಿಯಂ ಅಂಶವು ಮೂಳೆ ಹಾಗೂ ಹಲ್ಲುಗಳನ್ನು ಬಲಪಡಿಸಲು ಕೂಡ ಈ ಪೇಟೆ ದಂಟು ಸೊಪ್ಪು ನಮಗೆ ಸಹಾಯ ಮಾಡುತ್ತೆ. ಈ ಪೇಟೆ ದಂಟು ಸೊಪ್ಪನ್ನು ಶುಗರ್ ಇರುವಂಥವರು ತಮ್ಮ ದಿನನಿತ್ಯದ ಒಂದು ಊಟದಲ್ಲಿ ಬಳಕೆ ಮಾಡ್ಕೊತಾ ಬಂದರೆ ಆ ರಕ್ತದಲ್ಲಿರುವಂತಹ ಒಂದು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಿ ಶುಗರನ್ನು ಕಂಟ್ರೋಲಲ್ಲಿಡುತ್ತೆ. ಯಾವ ರೀತಿ ಬಳಸ್ಬೋದು ಈ ಸೊಪ್ಪನ್ನು ಅಂತಂದರೆ, ನೀವು ಬೆರಕೆ ಸೊಪ್ಪುಗಳಲ್ಲಾದರೂ ಬಳಸ್ಬೋದು, ಅಥವಾ ಎಳೆಯ ಒಂದು ಕೊಡಿಗಳನ್ನು ತೊಗೊಂಬಂದು ಸೊಪ್ಪಿನ ಚಟ್ನಿ ಆದರೂ ಮಾಡ್ಬೋದು. ಇಲ್ಲ ಬರೀ ತುಂಬ ಹೆಚ್ಚಾಗಿ ಸೊಪ್ಪು ಸಿಕ್ಕಿದೆ ಅಂತಂತಂದರೆ ನೀವು ಬಸ್ಸಾರಾದರೂ ಮಾಡಿ ಸೇವನೆ ಮಾಡ್ಬೋದು. ಹಾಗೆಯೇ ಈ ದಂಟನ್ನು ಕೂಡ ನೀವು ಬಳಕೆ ಮಾಡಿಕೊಂಡು ನೀವು ಪಲ್ಯವನ್ನು ಮಾಡಿ ಕೂಡ ಸೇವನೆ ಮಾಡ್ಬೋದು. ಈ ಕಳೆ ರೂಪದಲ್ಲಿ ಬೆಳೆಯುವಂಥ ಈ ಸೊಪ್ಪನ್ನು ಕಾಡರಿವೆ ಸೊಪ್ಪು ಅಥವಾ ದಗ್ಲು ಸೊಪ್ಪು ಅಂತ ಕರೀತಾರೆ ನಮ್ಮ ಹಳ್ಳಿ ಕಡೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರೀತಾರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಈ ಸೊಪ್ಪು ಸ್ವಾಭಾವಿಕವಾಗಿ ಕಳೆ ರೂಪದಲ್ಲಿ ಬೆಳೆಯುತ್ತೆ. ಅತ್ಯಂತ ಪೌಷ್ಟಿಕಾಂಶ ಭರಿತ ಹಾಗೂ ಸಾಂಪ್ರದಾಯಿಕ ಹಸಿರು ತರಕಾರಿಯಾಗಿದೆ ಈ ಸೊಪ್ಪು. ಕಾಡರಿವೆ ಅಥವಾ ದಗ್ಲು ಸೊಪ್ಪು ಅಂತ ಏನು ಕರಿತೀವಿ, ಈ ಸೊಪ್ಪನ್ನು ನಾವು ಬಳಕೆ ಮಾಡೋದ್ರಿಂದ ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ. ಈ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೇರಳವಾಗಿರೋದ್ರಿಂದ ಇದು ಕೆಂಪು ರಕ್ತ ಕಣಗಳ ಒಂದು ಉತ್ಪಾದನೆಯನ್ನು ಹೆಚ್ಚಿಸಿ ಅನಿಮಿಯಾ ಅಥವಾ ರಕ್ತಹೀನತೆ ಸಮಸ್ಯೆಯನ್ನು ದೂರ ಇಡುತ್ತೆ. ಹಾಗೆಯೇ ಮೂಳೆಗಳ ಬಲವರ್ಧನೆ ಕೂಡ ಮಾಡುತ್ತೆ. ಈ ಕಾಡರಿವೆ ಸೊಪ್ಪಲ್ಲಿ ಕ್ಯಾಲ್ಸಿಯಮ್ಮು, ವಿಟಮಿನ್ ಕೆ ಹಾಗೆ ಮೆಗ್ನೀಷಿಯಂ ಸಮೃದ್ಧವಾಗಿರೋದ್ರಿಂದ ಮೂಳೆಗಳನ್ನು ಗಟ್ಟಿಗೊಳಿಸಲು ಹಾಗೆಯೇ ಕೀಲು ನೋವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಉತ್ತಮವಾದ ಒಂದು ಜೀರ್ಣಕ್ರಿಯೆಯನ್ನು ನಡೆಸುತ್ತೆ. ಯಾವ ರೀತಿ ಅಂದರೆ, ಕಾಡರಿವೆ ಸೊಪ್ಪಲ್ಲಿ ಕರಗುವ ಹಾಗೆಯೇ ಕರಗದ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಇದು ಮಲಬದ್ಧತೆಯನ್ನು ತಡೆದು ಜೀರ್ಣಾಂಗ ವ್ಯವಸ್ಥೆಯನ್ನು ಸರಾಗಗೊಳಿಸುತ್ತೆ. ಕಾಡರಿವೆ ಸೊಪ್ಪಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಗಳು ಅಧಿಕವಾಗಿರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆಯೇ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಈ ಕಾಡರಿವೆ ಸೊಪ್ಪಲ್ಲಿ ಕಡಿಮೆ ಕ್ಯಾಲೋರಿಗಳು ಇರೋದ್ರಿಂದ ದೇಹದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿಡುತ್ತೆ. ಈ ಮಧುಮೇಹ ಇರುವಂಥವ್ರು ಅಂದರೆ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಯಾವ ರೀತಿ ಎಲ್ಲ ಬಳಸ್ಬೋದು ಅಂತಂದರೆ, ದಗ್ಲು ಸೊಪ್ಪು ಅಥವಾ ಏನು ಕಾಡರಿವೆ ಅಂತ ಕರಿತೀವಿ, ಎಲೆ ಕೊಡಿಗಳನ್ನು ಕಿತ್ಕೊಂಬಂದು ಚಟ್ನಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಬಸ್ಸಾರು ಮಾಡಿದ್ರೆ ಅಂತೂ ಅದ್ಭುತವಾಗಿರುತ್ತೆ. ಪಲ್ಯನೂ ಕೂಡ ನೀವು ಮಾಡಿ ಸೇವನೆ ಮಾಡ್ಬೋದು. ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳಿಗೆ ಇದರ ಒಂದು ರುಚಿ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಈ ಸೊಪ್ಪು ಕಳೆ ರೂಪದಲ್ಲಿ ಎಲ್ಲಂದರಲ್ಲೇ ಬೆಳೆದಿರುತ್ತೆ. ಕಳೆ ಗಿಡ ಅಂತೇಳಿ ನಾವು ಕಿತ್ತು ಬಿಸಾಕ್ತೀರಿ. ಆದರೆ ಈ ಸೊಪ್ಪನ್ನು ನಮ್ಮ ಹಳ್ಳಿ ಕಡೆ ಕುದುರೆ ಮೆಂತ್ಯ ಸೊಪ್ಪು ಅಥವಾ ಕುದುರೆ ಮಸಾಲೆ ಸೊಪ್ಪು ಅಂತೆಲ್ಲ ಕರೀತಾರೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ತಪ್ಪದೆ ಕಮೆಂಟಲ್ಲಿ ತಿಳಿಸಿ.
ಇದು ಸಾಮಾನ್ಯವಾಗಿ ಜಾನುವಾರುಗಳಿಗಂತೂ ಅತ್ಯುತ್ತಮವಾದಂತಹ ಒಂದು ಹಸಿರು ಮೇವಾಗಿ ಬಳಸ್ತೀವಿ ನಾವು. ಇದು ಮನುಷ್ಯರಿಗೂ ಕೂಡ ಆರೋಗ್ಯದಾಯಕವಾದಂತಹ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಇದು ಕುದುರೆಯಷ್ಟು ಶಕ್ತಿಯನ್ನು ನೀಡುತ್ತೆ ನಮಗೆ. ಈ ಸೊಪ್ಪನ್ನು ನಾವು ಆಹಾರದಲ್ಲಿ ಬಳಸೋದ್ರಿಂದ, ಈ ಸೊಪ್ಪನ್ನು ನಾವು ಆಹಾರವಾಗಿ ಬಳಸೋದ್ರಿಂದ ಕುದುರೆಯಷ್ಟು ಶಕ್ತಿ ನಮ್ಮ ದೇಹಕ್ಕೆ ಸಿಗುತ್ತೆ. ಹಾಗೆಯೇ ಈ ಕುದುರೆ ಮೆಂತ್ಯ ಸೊಪ್ಪಲ್ಲಿ ಪ್ರೋಟೀನು, ವಿಟಮಿನ್ಗಳು ಹಾಗೆ ಖನಿಜಾಂಶಗಳು ಹೇರಳವಾಗಿರೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಕುದುರೆ ಮೆಂತ್ಯ ಸೊಪ್ಪನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸ್ತಾ ಬಂದರೆ ರಕ್ತಹೀನತೆ ಸಮಸ್ಯೆಯಿಂದ ಕೂಡ ನಿವಾರಣೆಯನ್ನು ಹೊಂದ್ಬೋದು. ಹಾಗೆಯೇ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಈ ಕುದುರೆ ಮೆಂತ್ಯ ಸೊಪ್ಪು ನಮಗೆ ಸಹಾಯ ಮಾಡುತ್ತೆ. ನಾವು ಪ್ರತಿದಿನ ಆಹಾರದಲ್ಲಿ ಬಳಸೋಕ್ಕಾಗಲ್ಲ ಅಂತಂದರೆ ತಿಂಗಳಿಗೋ ಅಥವಾ 15 ದಿನಕ್ಕೊಂದ್ಸಲಿನೋ ತಾಜಾ ಎಲೆಗಳನ್ನು ಬಿಡಿಸ್ಕೊಂಬಂದು ಚೆನ್ನಾಗಿ ತೊಳೆದು ಕಷಾಯ ಮಾಡಿ ಕೂಡ ನೀವು ಸೇವನೆ ಮಾಡ್ಬೋದು. ಜಸ್ಟ್ ಒಂದು ಇಡೀ ಸೊಪ್ಪನ್ನು ತೊಗೊಂಬಂದು ಸುಮಾರು ಒಂದು 300 ಗ್ರಾಮ್ ನೀರಿಗೆ ಒಂದು ಇಡೀ ಸೊಪ್ಪನ್ನು ಹಾಕಿ 150 ಗ್ರಾಮ್ ಬರೋವರೆಗೆ ಕುದಿಸಿ ಅದಕ್ಕೊಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ನೀವು ಕಷಾಯದ ರೂಪದಲ್ಲಿ ಕೂಡ ನೀವು ಸೇವನೆ ಮಾಡ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೀವು ದಿನನಿತ್ಯ ಮಾಡುವಂತಹ ಒಂದು ಸಾಂಬಾರುಗಳಿಗೆ ಈ ಕೊಡಿಯನ್ನು ಕೂಡ ನೀವು ಹಾಕ್ಬೋದು, ಅಥವಾ ಬೆರಕೆ ಸೊಪ್ಪುಗಳಲ್ಲಿ ಕೂಡ ನೀವು ಈ ಸೊಪ್ಪನ್ನು ಬಳಕೆ ಮಾಡ್ಬೋದು. ಈ ಉತ್ರಾಣಿ ಗಿಡ ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದಂತೆ ಹುಟ್ಟುತ್ತೆ. ಇದರ ಎಲೆಗಳು ದುಂಡಾಗಿದ್ದು ತೆನೆಯಲ್ಲಿ ಹೂವು ಹಾಗೆಯೇ ಕಾಯಿ ಇರುತ್ತೆ. ತೆನೆಯಲ್ಲಿನ ಕಾಳನ್ನು ಉತ್ರಾಣಿ ಅಕ್ಕಿ ಅಂತ ಕರಿತೀವಿ. ಇದು ಗಿಡಮೂಲಿಕೆ ಆಗಿದ್ದು ವಾರ್ಷಿಕ ಬೆಳೆಯಾಗಿದೆ. ಇದರ ಹೂವಿನಲ್ಲಿ ಇರುವ ಬೀಜಗಳು ನಮ್ಮ ಬಟ್ಟೆಗಳಿಗೆ ತಾಗಿದರೆ ಅಂತೂ ಅಂಟಿಕೊಳ್ಳುತ್ತೆ. ಅದನ್ನು ಕಂಡು ನಾವು ಇದು ಯಾವುದೋ ಮುಳ್ಳಿನ ಗಿಡ ಅಂತೇಳಿ ತಿಳ್ಕೊಳ್ತೇವೆ. ಇದು ಬಹುತೇಕ ಎಲ್ಲೆಡೆ ಬಯಲಿನಲ್ಲಿ ಉಲುಸಾಗಿ 1 ರಿಂದ 3 ಅಡಿಗಳವರೆಗೆ ಬೆಳೆಯುತ್ತೆ. ಈ ಗಿಡದ ಕಾಂಡ, ಬೇರು, ಎಲೆ ಹಾಗೂ ಬೀಜಗಳು ಔಷಧೀಯ ಗುಣಗಳನ್ನು ಹೊಂದಿದ್ದು ಇದು ಗರ್ಭಿಣಿಯರಿಗೆ ನೀಡುವ ಹಾಗಿಲ್ಲ. ಒಂದು ವೇಳೆ ಈ ಗಿಡದ ಸೊಪ್ಪನ್ನು ಗರ್ಭಿಣಿಯರು ಅತಿಯಾಗಿ ಸೇವಿಸಿದರೆ ಗರ್ಭಪಾತ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಮನೆಯಲ್ಲಿನ ಹಿರಿಯರು ಉತ್ತರಾಣಿ ಗಿಡದ ಎಲೆಗಳನ್ನು ಬಳಸಿ ತಯಾರಿಸಿದ ಯಾವುದೇ ಔಷಧಿ ಅಥವಾ ಅಡಿಗೆಯನ್ನು ಗರ್ಭಿಣಿಯರಿಗೆ ಮನೆಯಲ್ಲಿರುವಂಥ ಹಿರಿಯರು ನೀಡೋದಿಲ್ಲ. ಈ ಉತ್ರಾಣಿ ಗಿಡದ ಔಷಧೀಯ ಗುಣಗಳನ್ನು ನೋಡ್ತಾ ಹೋದರೆ ಉತ್ರಾಣಿ ಎಲೆಯ ಕಷಾಯ ಅಥವಾ ರಸದ ಸೇವನೆಯಿಂದ ಮೂತ್ರ ವಿಸರ್ಜನೆ ಸಮಸ್ಯೆ ಬರುವುದಿಲ್ಲ. ಬೇದಿ ಇದ್ದರೆ ಈ ಎಲೆಯ ರಸವನ್ನು ಮೊಸರಿನೊಂದಿಗೆ ಬೆರೆಸಿಕೊಂಡು ಸೇವಿಸಿದರೆ ಸಾಕು, ತಕ್ಷಣ ಬೇದಿ ನಿಂತೋಗುತ್ತೆ. ಹಾಗೆಯೇ ಉತ್ರಾಣಿ ರಸವು ಮೂಲವ್ಯಾಧಿ, ಹೊಟ್ಟೆ ನೋವು, ಸುಟ್ಟ ಗಾಯಗಳಿಗೆ ಹಾಗೆ ಚರ್ಮ ವ್ಯಾಧಿಗಳಿಗೆ ದಿವ್ಯ ಔಷಧ. ಈ ಉತ್ರಾಣಿ ಬೇರನ್ನು ಕುಟ್ಟಿ ರಸ ತೆಗೆದು ನೀರಿನಲ್ಲಿ ಕುದಿಸಿ ಕುಡಿದರೆ ನಿದ್ರಾಹೀನತೆ ದೂರವಾಗುತ್ತೆ. ಹಾಗೆಯೇ ಒಣಗಿದ ಉತ್ರಾಣಿ ಕಡ್ಡಿಯ ಕಾಂಡವನ್ನು ಸುಟ್ಟು ಭಸ್ಮ ಮಾಡಿ ಕಾಳು ಮೆಣಸಿನ ಪುಡಿ ಹಾಗೆಯೇ ಜೇನುತುಪ್ಪಕ್ಕೆ 3 ರಿಂದ 4 ಚಿಟಿಕೆ ಈ ಭಸ್ಮವನ್ನು ಹಾಕಿಕೊಂಡು ಸೇವಿಸಿದರೆ ನೆಗಡಿ, ಕೆಮ್ಮು, ರಕ್ತಹೀನತೆ, ಅಸ್ತಮ, ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ದೂರವಾಗುತ್ತೆ. ಇಷ್ಟೇ ಅಲ್ಲ, ಚೇಳು ಅಥವಾ ಜೇನುಹುಳ ಮತ್ತಿತರ ಕೀಟಗಳು ಕಡಿದಾಗ ಉತ್ರಾಣಿ ಎಲೆಯನ್ನು ಚೆನ್ನಾಗರೆದು ಲೇಪವನ್ನು ಗಾಯದ ಮೇಲೆ ಹಚ್ಚಿದರೆ ಉಪಶಮನವಾಗುತ್ತೆ. ಹಾಗೆಯೇ ಬೆಲ್ಲಕ್ಕೆ 1 ಚಮಚ ಉತ್ರಾಣಿ ರಸವನ್ನು ಸೇರಿಸಿ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ರಕ್ತಹೀನತೆ ಸಮಸ್ಯೆ ಕೂಡ ದೂರವಾಗುತ್ತೆ. ಹಾಗೆಯೇ ಈ ಉತ್ರಾಣಿ ಭಸ್ಮಕ್ಷಾರೀಯ ಗುಣವನ್ನು ಹೊಂದಿರೋದ್ರಿಂದ ಬಟ್ಟೆ ತೊಳೆಯಲು ಮಾರ್ಜಕ ಆಗಿಯೂ ಕೂಡ ಬಳಸ್ಬೋದು. ಹಾಗೆಯೇ ಉತ್ರಾಣಿಯ ಭಸ್ಮ, ಉಪ್ಪು ಹಾಗೂ ಸಾಸಿವೆ ಎಣ್ಣೆಯ ಲೇಹದಿಂದ ಹಲ್ಲು ಉಜ್ಜಿದರೆ ಹಲ್ಲು ನೋವು ನಿವಾರಣೆ ಆಗುತ್ತೆ. ಹಾಗೆಯೇ ಉತ್ರಾಣಿಯ ಒಣಗಿದ ಕಡ್ಡಿಯಿಂದ ಹಲ್ಲುಜ್ಜೋದ್ರಿಂದ ಕೂಡ ಈ ಹಲ್ಲು ನೋವು, ಒಸಡಿನ ನೋವುಗಳು ಕೂಡ ದೂರವಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಸಗಣಿ, ಸುಣ್ಣ, ಕೆಮ್ಮಣ್ಣಿನಲ್ಲಿ ಪಾಂಡವ ಕೌರವರನ್ನು ಮಾಡಿ ಅದಕ್ಕೆ ಉತ್ರಾಣಿ ಕಡ್ಡಿಗಳನ್ನು ಸಿಕ್ಕಿಸಿ ಮನೆಯ ಮುಂದೆ ಬಾಗಿಲಿನಲ್ಲಿ ಇಡ್ತಾರೆ. ಉತ್ರಾಣಿಯು ಸರ್ವರೋಗ ನಿವಾರಣಿ ಅಷ್ಟೇ ಅಲ್ಲದೆ
ಔಷಧಿಗಳ ಕಣಜ. ಈ ಗಿಡವು ಮನುಷ್ಯನ ದೇಹಕ್ಕೆ ವಜ್ರದಂಥ ಶಕ್ತಿ ನೀಡುತ್ತೆ. ಉತ್ರಾಣಿ ಎಲೆಯನ್ನು ವಿನಾಯಕನಿಗೆ ಚತುರ್ಥಿಯ ದಿನದಂದು ಅರ್ಪಿಸಲಾಗುತ್ತೆ. ಹಿಂದೂ ಪೂಜಾ ಕಾರ್ಯಕ್ರಮದಲ್ಲಿ ಉತ್ರಾಣಿ ಎಲೆಗೆ 6ನೇ ಸ್ಥಾನವಿದೆ. ಉತ್ರಾಣಿ ರಸವು ಕಫ, ದೇಹ ಉಬ್ಬುವುದು, ನೋವು, ತುರಿಕೆ ಹಾಗೆ ಕುಷ್ಠರೋಗವನ್ನು ತಡೆಯುತ್ತೆ. ಉತ್ರಾಣಿಯನ್ನು ವಯಸ್ಸಾದವರ ಆರೋಗ್ಯ ಹಿತದೃಷ್ಟಿಯಿಂದ ಕೂಡ ಬಳಸಲಾಗುತ್ತೆ. ಹುಚ್ಚುನಾಯಿಯಿಂದ ಕಚ್ಚಿಸಿಕೊಂಡ್ರೆ ಪುಡಿ ಮಾಡಿದ ಉತ್ರಾಣಿ ಬೀಜಗಳು ಉತ್ತಮ ಔಷಧ. ಹುಚ್ಚುನಾಯಿ ಕಚ್ಚಿದಾಗ ಉಂಟಾಗುವ ಹೈಡ್ರೋಫೋಬಿಸಿಟಿ ಸಮಸ್ಯೆಯನ್ನು ಉತ್ರಾಣಿ ಕಡಿಮೆ ಮಾಡುತ್ತೆ. ಹಾಗೆಯೇ ಚೇಳು, ಹಾವು ಮುಂತಾದ ವಿಷ ಜಂತುಗಳು ಕಚ್ಚಿದಾಗ ಉತ್ರಾಣಿ ಎಲೆಗಳನ್ನು ಕಚ್ಚಿದ ಸ್ಥಳಕ್ಕೆ ಹಚ್ಚಿದರೆ ನೋವು ಹಾಗೆಯೇ ಉರಿಯೂತ ಕೂಡ ವಾಸಿಯಾಗಿ ವಿಷದ ಅಂಶ ಇಳಿಯುತ್ತೆ. ಅಸ್ತಮದಿಂದ ಬಳಲ್ತಾ ಇದ್ದರೆ ಉತ್ರಾಣಿ ಬೇರಿನ ಪುಡಿಯನ್ನು ಜೇನುತುಪ್ಪದ ಜೊತೆಗೆ ಬೆರೆಸಿ ಕುಡಿದರೆ ಕಾಯಿಲೆ ವಾಸಿಯಾಗುತ್ತೆ. ಸತತವಾಗಿ ಜ್ವರ ಹಾಗೆಯೇ ಶೀತದಿಂದ ಬಳಲ್ತಾ ಇದ್ದರೆ ಉತ್ರಾಣಿ ಎಲೆಯನ್ನು ಕಷಾಯ ಮಾಡಿ ಸೇವನೆ ಮಾಡಿದ್ರೆ ಕೂಡ ಜ್ವರ ಹಾಗೆ ಶೀತ ಕೂಡ ವಾಸಿಯಾಗುತ್ತೆ. ಇದು ದೇಹದಲ್ಲಿ ಹುಣ್ಣಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಏನಾದರೂ ಪೆಟ್ಟು ಬಿದ್ದು ಗಾಯವಾಗಿ ಅತಿಯಾದ ರಕ್ತಸ್ರಾವ ಆಗ್ತಾ ಇದ್ದರೆ ಕೆಂಪು ಉತ್ರಾಣಿ ಗಿಡದ ರಸವನ್ನು ಗಾಯದ ಮೇಲೆ ಹಿಂಡಿದರೆ ಗಾಯ ಕೂಡ ಕಡಿಮೆಯಾಗಿ ರಕ್ತಸ್ರಾವ ನಿಲ್ಲುತ್ತೆ. ಹಾಗೆಯೇ ಕೆಂಪು ಉತ್ರಾಣಿ ಗಿಡದ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಅದರ ರಸವನ್ನು ಕುಡಿದರೆ ದೇಹದಿಂದ ರಕ್ತಸ್ರಾವ ಆಗುವುದು ಕೂಡ ತಡೆಯುತ್ತೆ. ಉತ್ರಾಣಿ ಗಿಡದ ಎಲೆಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ಏನಾದರೂ ಇದ್ದರೆ ಆ ಚರ್ಮ ರೋಗಗಳು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಈ ಗಿಡದ ಎಲೆಗಳನ್ನು ಬೆಲ್ಲದ ಜೊತೆ ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆ ಕೂಡ ದೂರವಾಗುತ್ತೆ. ಸ್ವಚ್ಛವಾದ ಉತ್ರಾಣಿಯ ಒಂದು ಎಲೆಯನ್ನು ನಿಧಾನವಾಗಿ ಜಗಿಯೋದ್ರಿಂದ ಬಾಯಿಯಲ್ಲಿ ಆಗಿರುವಂತಹ ಹುಣ್ಣುಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಉತ್ರಾಣಿಯ ಎಲೆಯನ್ನು ಚೆನ್ನಾಗಿ ರುಬ್ಬಿ ರಸವನ್ನು ತೆಗೆದು ಅದಕ್ಕೆ ತೆಂಗಿನೆಣ್ಣೆ ಸೇರಿಸಿ ಸಮಸ್ಯೆ ಇರುವಲ್ಲಿ ಹಚ್ಚಿದರೆ ಪರಿಹಾರ ಕೂಡ ದೊರೆಯುತ್ತೆ. ಉತ್ರಾಣಿಯು ತಲೆನೋವು ಸಮಸ್ಯೆಯನ್ನು ನಿವಾರಿಸುವ ಆಯುರ್ವೇದ ಔಷಧಿಯಾಗಿದೆ. ಇದರ ಒಂದು ಬೇರನ್ನು ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಿ ಪೌಡರ್ ಮಾಡಿಟ್ಟುಕೊಂಡು ತಲೆನೋವಿದ್ದಾಗ ಅದರ ವಾಸನೆಯನ್ನು ಸೇವಿಸಿದರೆ ತಕ್ಷಣ ವಾಸಿಯಾಗುತ್ತೆ. ಹಾಗೆಯೇ ಪಾರ್ಶ್ವವಾಯು ಸಮಸ್ಯೆ ಇರುವವರು ಉತ್ರಾಣಿ ಗಿಡದ ಕಾಂಡವನ್ನು ಸುಟ್ಟು ಭಸ್ಮವನ್ನು ಮಾಡಿ ಅದನ್ನು ದೇಸಿ ಹಸುವಿನ ಒಂದು ಹಾಲಿನಲ್ಲಿ ಸೇವಿಸಿದರೆ ಪರಿಹಾರ ದೊರೆಯುತ್ತೆ. ಹಾಗೆಯೇ ಉತ್ರಾಣಿ ಗಿಡದ ಎಲೆಯನ್ನು ಕಾಲಿನಲ್ಲಿ ಆಣಿಯಾಗಿದ್ದರೆ ಅಲ್ಲಿ ಕಟ್ಟಿದರೆ ಆಣಿ ವಾಸಿಯಾಗುತ್ತೆ. ಉತ್ರಾಣಿಯ ಬೀಜಗಳನ್ನು ಕುಟ್ಟಿ ಪುಡಿ ಮಾಡಿ ನಶ್ಯದಂತೆ ಕೂಡ ಬಳಸ್ಬೋದು. ಕೆಂಪು ಉತ್ರಾಣಿ ಗಿಡದ ತಾಜಾ ಎಲೆಗಳನ್ನು ಜಜ್ಜಿ ಇದರ ಒಂದು 2-3 ಹನಿ ರಸವನ್ನು ಮೂಗಿಗೆ ಬಿಡೋದ್ರಿಂದ ತಲೆನೋವು ಹಾಗೆಯೇ ತಲೆಯಲ್ಲಿ ಮರ ಶಬ್ದ ಕೂಡ ನಿವಾರಣೆಯಾಗುತ್ತೆ. ಇದೇ ರಸವನ್ನು ತಲೆಗೆ ಲೇಪಿಸೋದ್ರಿಂದ ತಲೆಯಲ್ಲಿನ ಹುಣ್ಣು, ಗಾಯ, ನವೆ, ಸೀಬು ವಾಸಿಯಾಗುತ್ತೆ. ಹಾಗೆಯೇ ಉತ್ರಾಣಿ ಬೇರನ್ನು ಸ್ವಚ್ಛಗೊಳಿಸಿ ನೀರಿನಲ್ಲಿ ತೇಯ್ದು ಸ್ತನಗಳಿಗೆ ಲೇಪನ ಮಾಡಿಕೊಂಡರೆ ಹಾಲುಣಿಸುವ ತಾಯಂದರಲ್ಲಿ ಹಾಲು ಉತ್ಪತ್ತಿಯಾಗುತ್ತೆ. ಹಾಗೂ ಈ ಹಾಲಿನಲ್ಲಿ ವಿಷನಾಶಕ ಪ್ರಭಾವ ಇರುವುದರಿಂದ ಮಕ್ಕಳ ಆರೋಗ್ಯ ರಕ್ಷಣೆಯಲ್ಲೂ ನೆರವಾಗುತ್ತೆ. ಹಾಗೆಯೇ ಈ ಉತ್ರಾಣಿಯ ಒಂದು ಬೇರಿನಿಂದ ಕಷಾಯ ಮಾಡಿ ಬಾಯಿ ಮುಕ್ಕಳಿಸಿದ್ರಂತೂ ದಂತ, ಒಸಡುಗಳು ನೋವು, ಬಾಯಿ ದುರ್ವಾಸನೆ, ರಕ್ತಸ್ರಾವ ಆಗ್ತಾಯಿದ್ರೂ ಕೂಡ ನಿಂತೋಗುತ್ತೆ. ಈ ಉತ್ರಾಣಿ ಎಲೆಗಳನ್ನು ನುಣ್ಣಗೆ ಅರೆದು ಅದಕ್ಕೆ ಚಿಟಿಕೆ ಅರಿಶಿಣ, 1 ಚಮಚ ಶುದ್ಧ ಶ್ರೀಗಂಧದ ಚೂರ್ಣ, 2 ಚಮಚ ಗಟ್ಟಿ ಮೊಸರು ಮಿಶ್ರಣ ಮಾಡಿ ಮುಖಕ್ಕೆ ಲೇಪಿಸಿ ಅರ್ಧ ಗಂಟೆ ಬಿಟ್ಟು ಕಡಲೆ ಹಿಟ್ಟಿನಿಂದ ಮುಖ ತೊಳೆದರೆ ಮುಖದಲ್ಲಿನ ಮೊಡವೆ, ಗುಳ್ಳೆಗಳು, ಕಪ್ಪು ಮಚ್ಚೆಗಳು ಮಾಯವಾಗಿ ಮುಖದ ಚರ್ಮ ಮೃದುವಾಗಿ ಕಾಂತಿಯುತವಾಗಿ ಹೊಳೆಯುತ್ತೆ. ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ವಿಡಿಯೋವನ್ನು ಸೇವ್ ಮಾಡಿಟ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟ್ಗಾಗಿ ಹಳ್ಳಿಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.